ಪ್ರತಿ ಸಿನಿಮಾದಲ್ಲೂ ಬೇರೆ ಬೇರೆ ರೀತಿಯ ಪಾತ್ರಗಳಾದರೂ ನಿಮ್ಮ ಮೇಲೆ ಒಂದು ಜವಾಬ್ದಾರಿ ಇರುತ್ತೆ, ಹೇಗೆ ವಿಭಿನ್ನವಾಗಿ ಇದನ್ನ ನಾವು ಪೋಟ್ರೆ ಮಾಡ್ಬೋದು ಅಂತ. ಅದರಲ್ಲೆಲ್ಲ ನಿಮ್ಗಳ ಬಗ್ಗೆ ನಾವು ಹೇಳೋ ಹಾಗೆ ಇಲ್ಲ, ಅಷ್ಟು ಅದ್ಭುತವಾಗಿ ಇಷ್ಟು ವರ್ಷಗಳಿಂದ ಪ್ರತಿಯೊಂದು ಸಿನಿಮಾದಲ್ಲೂ ಪ್ರೂವ್ ಮಾಡ್ಕೊಂಡು ಬಂದಿದ್ದೀರಾ. ಈ ಸಿನಿಮಾ ಬಗ್ಗೆ ಪ್ರಮುಖವಾಗಿ ಹೇಳೋದಾದ್ರೆ, ನಾನು ಹೇಳ್ತಾ ಇದ್ದೆ ಮಾಲಾಶ್ರೀ ಕೂಡ ಇದ್ದಾರೆ, ಒಂದ್ ಸೆಂಟೆನ್ಸ್ ಅಲ್ಲಿ ಹೇಳೋದಾದ್ರೆ, ನೀವು ತಾಯಿಯಾಗಿ ನಾಯಕ ನಟನಿಗೆ ಒಂದು ದಾರಿ ಆಗ್ತಾ ಹೋದ್ರೆ ಎಲ್ಲೋ ಒಂದು ಕಡೆ ಒಂದು ಟ್ವಿಸ್ಟ್ ಅಂತ ಬಂದಾಗ ಸಿನಿಮಾದಲ್ಲಿ, ಅವನ ಜೀವನದಲ್ಲಿ, ಆಗ ಮಾಲಾಶ್ರೀ ಅವರು ಒಂದು ಮಾರ್ಗದರ್ಶನ ಕೊಡೋ ರೀತಿಯಲ್ಲಿ ಒಂದು ಬಂದು ಹೋಗ್ತಾರೆ ಅನ್ನುವಂಥದ್ದು. ಸೊ ಈ ಕಾಂಬಿನೇಷನ್ ನೀವಿಬ್ರು ಇದೀರಾ ಅನ್ನೋದೇ ನಮ್ಗೊಂದು ಹೈಲೈಟ್. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಎಲ್ರಿಗೂ ನಮಸ್ಕಾರ. ಕಾಂಬಿನೇಷನ್ ಸಿನಿಮಾದಲ್ಲಿದೆ, ನಾವು ಒಟ್ಟಿಗೆ ಕೆಲಸ ಮಾಡಿದ್ರಿಲ್ಲ, ಆ ಥರದ ಸನ್ನಿವೇಶಗಳಿಗೂ ಈ ಸಿನಿಮಾದಲ್ಲಿಲ್ಲ. ಬಟ್ ಒಂದು ಸಿನಿಮಾದಲ್ಲಿ ಆ ಥರದೊಬ್ಬ ಸ್ಟಾರ್ ಕಲಾವಿದೆ ಇದ್ದಾರೆ ಅನ್ನೋದು ನನಗೂ ಕೂಡ ಹೆಮ್ಮೆ ಆದಂಥ ವಿಚಾರ, ನನಗೂ ಕೂಡ ಖುಷಿಯಾಗಿರುವಂಥ ವಿಚಾರನೇ. ಇನ್ನು ನೀವು ಈ ಕಾರ್ಯಕ್ರಮ ಶುರುವಿನಲ್ಲಿ ಹೇಳ್ತಾ ಇದ್ರಿ, ಇವತ್ತು ನಾವೆಲ್ಲರೂ ತುಂಬ ಜ್ಞಾಪಿಸ್ಕೊಳ್ಳುವಂತಹ ದಿನ, ಅಪ್ಪು ಅವರ 50ನೇ ವರ್ಷದ ಜನ್ಮದಿನ ಅಂತ. ಅದು ಖುಷಿನೂ ಇದೆ, ಒಂಥರ ನಮ್ಮೆಲ್ಲರ ಮನಸ್ಸಲ್ಲೂ ಒಂದು ಬೇಜಾರು ಇದೆ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತಿದೆ. ಪ್ರತಿಯೊಬ್ಬ ಕನ್ನಡಿಗರಿಗೂ ಅದೊಂದು ಬೇಸರ ಇದ್ದೇ ಇದೆ. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಅಂತಲ್ಲ, ಡಾಕ್ಟರ್ ರಾಜ್ಕುಮಾರ್ ಅಪ್ಪಾಜಿ ಅವರು ಹೋದ ನಂತರ ಸಾಕಷ್ಟು ನಮಗೆ ಆಧಾರವಾಗಿದ್ದಂಥ ಹಲವಾರು ಕಲಾವಿದರನ್ನ ಚಿತ್ರರಂಗ ಕಳ್ಕೊಂಡಿದೆ. ಡಾಕ್ಟರ್ ರಾಜ್ಕುಮಾರ್ ಅಪ್ಪಾಜಿ ಅವರ ಹಾದಿಯಾಗಿ ವಿಷ್ಣುವರ್ಧನ್ ಸರ್ ಅವರಾಗಿರ್ಬೋದು, ಅಂಬರೀಷ್ ಸರ್ ಅವರು, ಇದನ್ನೇ ಕೂಡ ನಾವು ತಡ್ಕೊಳಕ್ಕಾಗದೇ ಇರುವಂತಹ ಅಥವಾ ಅದನ್ನ ಒಪ್ಕೊಳಕ್ಕಾಗದೇ ಇರುವಂತಹ ಮನಸ್ಥಿತಿಯಲ್ಲಿರುವಾಗಲೇ ಅಪ್ಪು ಅವ್ರನ್ನ ನಾವು ಕಳ್ಕೊಂಡಿತ್ತು. ಇದೆಲ್ಲವೂ ಕೂಡ ನಮ್ಮ ಗೊತ್ತಿರುವಂತಹ ವಿಚಾರ. ಆದರೆ ಇವತ್ತಿಗೆ ಈ ಸಿನಿಮಾ ಈ ರೀತಿಯ ಒಂದು ಹೊಸ ಪ್ರಯತ್ನಗಳು ಅಪ್ಪು ಅವರ ಜನ್ಮದಿನದಂದು ಆಗ್ತಾ ಇರೋದು ನನಗೆ ಸಂತೋಷ ಕೊಟ್ಟಿದೆ. ಯಾಕೆಂದ್ರೆ ಬಹುಶಃ ಅಪ್ಪು ಅವರ ಕನಸು ಕೂಡ ಅದೇ ಆಗಿತ್ತು. ಅಪ್ಪು ಅವ್ರನ್ನ ನಾವು ಯಾಕೆ ತುಂಬಾ ದೊಡ್ಡ ವ್ಯಕ್ತಿತ್ವವಾಗಿ ನಾವು ನೋಡ್ತೀವಿ ಅಂತಂದ್ರೆ, ಅವರು ಕೇವಲ ಕಲಾವಿದನಾಗಿ ಅಥವಾ ಡಾಕ್ಟರ್ ರಾಜ್ಕುಮಾರ್ ಅಪ್ಪಾಜಿಯ ಮಗನಾಗಿ ಒಬ್ಬ ನಾಯಕ ನಟನಾಗಿ ಮಾತ್ರ ಉಳ್ಕೊಳ್ಳಿಲ್ಲ. ಕನ್ನಡ ಚಿತ್ರರಂಗದಲ್ಲಿ ಏನಾದ್ರು ಒಂದು ಹೊಸದನ್ನ ತರಬೇಕು, ಚಿತ್ರರಂಗಕ್ಕೆ ನನ್ನ ಕಡೆಯಿಂದ ಏನಾದ್ರು ಒಂದು ಕೊಡುಗೆಗಳನ್ನ ಕೊಡಬೇಕು ಅಂತ ಸಾಕಷ್ಟು ಕಥೆಗಳನ್ನ ಕೇಳೋದು, ಹೊಸ ಹೊಸ ನಿರ್ಮಾಪಕರನ್ನ ನಿರ್ದೇಶಕರನ್ನ ಬೆಳೆಸುವಂತ ಪ್ರಯತ್ನ ಮಾಡ್ತಾ ಇದ್ರು. ಅಂದ್ರೆ ಒಟ್ಟಾರೆ ತಾವು ಮಾತ್ರ ಬೆಳೆಯೋದಲ್ಲ, ತಮ್ಮ ಜೊತೆಗೆ ಇಡೀ ಚಿತ್ರರಂಗವನ್ನ ಬೆಳೆಸೋದು, ಹೊಸ ಪ್ರತಿಭೆಗಳನ್ನ ಬೆಳೆಸುವಂತಹ ಆಸೆ, ಕನಸು, ಆಸಕ್ತಿ ಇದ್ದಂತ ಜೀವ ಅದು ಅಪ್ಪು ಅವರು. ಹಾಗಾಗಿ ಇವತ್ತು ಅವರ ಜನ್ಮದಿನದಂದು ಈ ತರದೊಂದು ಹೊಸ ಪ್ರಯತ್ನ ನಿಮ್ಮೆಲ್ಲರ ಮುಂಚೆ ಒಂದು ಹೊಸ ಹಾಡು ಲಾಂಚ್ ಆಗ್ತಾ ಇದೆ ಅಂದ್ರೆ ಬಹುಶಃ ಅವರು ಇದ್ದಿದ್ರೆ ಖುಷಿ ಪಟ್ಟಿರೋರು ಏನೋ, ಆ ಮಟ್ಟಕ್ಕೆ ಇದು ಸೂಕ್ತ ಅಂತ ನನ್ಗೆ ಅನ್ಸುತ್ತೆ.